ಇವತ್ತು ದೇವರ ವಾಕ್ಯವನ್ನ ಧ್ಯಾನಿಸುವುದಕ್ಕಾಗಿ ಇವತ್ತು ನಾನು ಮಾತನಾಡುವುದಕ್ಕಾಗಿರುವಂತಹ ವಿಷಯ ಮನಸ್ಸು ಎಂಬುದರ ಕುರಿತಾಗಿ. ಈ ಮನಸ್ಸು, ಈ ಸಂಗತಿಯ ಮೇಲೆ ನಾನು ದೇವರ ವಾಕ್ಯವನ್ನ ಧ್ಯಾನಿಸುವಂತೆ ಇವತ್ತು ನಾನು ತೆಗೆದುಕೊಂಡಂತಹ ವಾಕ್ಯ ಭಾಗವೇ ಅದಾಗಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮನಸ್ಸು ಎಂಬುದಾಗಿ ಹೇಳುವಾಗ ಇವತ್ತು ಮನುಷ್ಯನಲ್ಲಿ ಇರುವಂತಹ ಮನಸ್ಸು ಅದು ಬಹಳ ಅದ್ಭುತವಾದದ್ದು, ಬಹಳ ವಿಚಿತ್ರವಾದದ್ದು, ಬಹಳ ಆಶ್ಚರ್ಯಕರವಾದಂಥ ಆ ಮನಸ್ಸಿನ ಸಂಗತಿಗಳ ಕುರಿತಾಗಿ ನಾವು ಕಾಣುತ್ತೇವೆ. ಇವತ್ತು ಮನುಷ್ಯನ ಜೀವಿತದಲ್ಲಿ ಒಬ್ಬ ಮನುಷ್ಯನಿಗೆ ಅವನಲ್ಲಿರುವ ಮನಸ್ಸು ಅವನನ್ನು ಕ್ಷಣಾರ್ಧದಲ್ಲಿ ಅವನು ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತನು. ಅವನು ಬಲಹೀನನಾದಾಗ್ಯೂ ಅವನು ಏನು ಮಾಡಲಿಕ್ಕೆ ಅಶಕ್ತನಿದ್ರೂ ಕೂಡ ಎಲ್ಲವನ್ನು ಮನಸ್ಸಿನಲ್ಲಿ ಅವನೆಲ್ಲವನ್ನು ಮಾಡಿ ಮುಗಿಸುತ್ತಾನೆ. ಅದನ್ನು ಎಲ್ಲಿಗೆ ಹೋಗಬೇಕೋ, ಇವತ್ತು ಗಾಳಿ ವೇಗದಷ್ಟು ಅವನ ಮನಸ್ಸು ಈ ಕ್ಷಣ ಇಲ್ಲಿದ್ರೆ ಮತ್ತೊಂದು ಕ್ಷಣ ಮತ್ತೊಂದು ಪ್ರದೇಶಕ್ಕೆ ಇರ್ತದೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಮನುಷ್ಯನ ಮನಸ್ಸು ಈ ರೀತಿಯಾದ ಒಂದು ಆಸೆಗಳನ್ನ, ಅನೇಕ ರೀತಿಯ ಸಂಗತಿಗಳನ್ನ ಆಂತರಿಕವಾಗಿ ಕನಸು ಕಂಡು ಆ ಕನಸಿನಲ್ಲಿ ಅವನು ಮಗ್ನನಾಗುವಂತೆ ಕೂಡ ಅದು ಮಾಡುವಂಥದ್ದಾಗಿದೆ. ಒಂದು ಮನಸ್ಸು ಇಷ್ಟು ವಿಚಿತ್ರವಾಗಿದೆ ಅಂದ್ರೆ, ಒಬ್ಬ ಮನುಷ್ಯನನ್ನು ಪ್ರೀತಿಸುವಂಥದ್ದು, ಒಬ್ಬ ಮನುಷ್ಯನನ್ನು ಅವನಿಗೆ ಶಾರೀರಿಕವಾಗಿ ಬಹಿರಂಗವಾಗಿ ಅವನನ್ನು ಕೊಲ್ಲಲಿಕ್ಕೆ ಆಗದಿದ್ರು ಮನದಾಳದಲ್ಲಿ ಮನಸ್ಸಿನೊಳಗೆ ಆ ಮನುಷ್ಯನನ್ನು ವಿಕೃತವಾಗಿ ಕೊಲ್ಲುವಂತ ಒಂದು ವಿಚಿತ್ರವಾಗಿರುವಂತಹ ವರ್ತನೆಯನ್ನ ಪ್ರತಿಬಿಂಬಿಸುವಂತ ಒಂದು ಮನಸ್ಸು ಇದಾಗಲ್ಪಟ್ಟಿದೆ. ಇಂಥ ಒಂದು ಅದ್ಭುತ ಮನಸ್ಸು ಇವತ್ತು ಒಬ್ಬ ಭಕ್ತನ ಜೀವಿತದಲ್ಲಿ ಆ ಮನಸ್ಸು ಪರಿವರ್ತನೆಗೊಂಡಾಗ, ಆ ಮನಸ್ಸು ದೇವರ ಮಗನಲ್ಲಿ ದೈವಿಕವಾದಂಥ ಮನಸ್ಸು ಎಂಥದಾಗಿರಬೇಕು.